ಇಷ್ಟೆಲ್ಲ ಪ್ಲೇಸಸ್ ನೋಡಾದ್ಮೇಲೆ ಬಜೆಟ್ ವಿಷಯಕ್ಕೆ ಬರಲೇಬೇಕು. ಯಾಕಂದರೆ ನೀವೆಲ್ಲ ಕಾಯ್ತಾ ಇರೋದೇ ಈ ಬಜೆಟ್ ಟೋಟಲ್ ಎಷ್ಟಾಯಿತು ಅಂತ ಅಲ್ವಾ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಐತೆ, ಎಷ್ಟೆಷ್ಟು ಬಜೆಟ್ ಆಯಿತು. ಸೊ ನಾನು ಇವಾಗ ಕೆಲವು ಲೊಕೇಶನ್ಸ್ ಅಂದರೆ ಯಾವ್ಯಾವ ಲೊಕೇಶನ್ದು ಬಜೆಟ್ ಹೇಳ್ತಿದ್ದೀನಿ, ಇನ್ಕ್ಲೂಡಿಂಗ್ ಟ್ರೈನ್ ಅಂದರೆ ಇನ್ಕ್ಲೂಡಿಂಗ್ ಬಸ್, ಆ ಪ್ಲೇಸದು ಟೋಟಲ್ ಓವರ್ ಆಲ್ ಬಜೆಟಲ್ಲಿ ಹೇಳ್ತಾ ಇರೋದು. ಸೊ ಫಸ್ಟು ಜೈಪುರಲ್ಲಿ ಸ್ಟಾರ್ಟ್ ಮಾಡೋಣ. ಜೈಪುರಲ್ಲಿ ಬಂದ್ಬಿಟ್ಟು ಒಂದು 2 days ಇದ್ದೆ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 7,000 ಖರ್ಚಾಗಿದೆ ಜೈಪುರಲ್ಲಿ ಒಬ್ಬ ಸೋಲೋ ಟ್ರಾವೆಲರ್ಗೆ ವಿತ್ ಟ್ರೈನ್. ಬೆಂಗಳೂರಿಂದ ಜೈಪುರಿಗೆ ಬಂದಿರೋ ಟ್ರೈನ್ ವಿತ್ ಇನ್ಕ್ಲೂಡೆಡ್. ವೃಂದಾವನಿಗೆ ಅಂತ ಬಂದರೆ ವೃಂದಾವನದಲ್ಲಿ ಇದ್ದಿದ್ದು ಆಲ್ಮೋಸ್ಟ್ 1 ದಿನ. ಸೊ ಆಲ್ಮೋಸ್ಟ್ ಒಂದು 2,000 ರೂಪಾಯಿ ಖರ್ಚಾಗಿದೆ ವೃಂದಾವನಲ್ಲಿ. ನೆಕ್ಸ್ಟ್ ಬಂದಿದೆ ಇಂದೋರ್, ಮಧ್ಯಪ್ರದೇಶ್, ಅಂದರೆ ಉಜ್ಜೈನ್ ಟೆಂಪಲ್ಗೆ ಹೋಗಿದ್ದು. ಈ ಉಜ್ಜೈನ್ ಟೆಂಪಲ್ ನೋಡಿ ನಾನು ಇದ್ದಿದ್ದು 1 night. ಆಲ್ಮೋಸ್ಟ್ ನನಗೆ ಗೊತ್ತಿರೋ ವಿತ್ ಟ್ರೈನ್ ಎಲ್ಲ ಸೇರಿಸಿ ಒಂದು 3,000 ಖರ್ಚಾಗಿದ್ದಾರೆ. ಸೊ ನೆಕ್ಸ್ಟ್ ಇದರಿಂದ ಬಂದರೆ ವಾರಣಾಸಿ, ಇಂದೋರಿಂದ ವಾರಣಾಸಿ ಟ್ರೈನ್ ಪ್ಲಸ್ ವಾರಣಾಸಿಯಲ್ಲಿ ನಾನು ಇದ್ದಿದ್ದು ಟೋಟಲು 3 nights. ಟೋಟಲ್ ವಾರಣಾಸಿಯಲ್ಲಿ ಬಂದು ಮ್ಯಾಕ್ಸಿಮಮ್ ಅಂದರೂ ಹೋಟೆಲ್ ಫುಡ್ ಎಲ್ಲನೂ ಸೇರಿ ಒಂದು 10,000 ಖರ್ಚಾಗಿದೆ ಮ್ಯಾಕ್ಸಿಮಮ್ ಅಂತಂದರೆ. ನೆಕ್ಸ್ಟು ಹೋಗಿರೋ ಪ್ಲೇಸೇ ಅಯೋಧ್ಯ, ರಾಮ ಮಂದಿರ್. ಈ ಅಯೋಧ್ಯದಲ್ಲಿ ಇದ್ದಿದ್ದು ನಾನು 1 night ಆದ್ರೂ ಟೋಟಲ್ ಖರ್ಚು ಅಯೋಧ್ಯದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 2,000 rupees. ಅಯೋಧ್ಯದಿಂದ ನೆಕ್ಸ್ಟ್ ನಾನು ಹೋಗಿದ್ದು ಡೆಲ್ಲಿಗೆ. ಸೊ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 2 days ಇದ್ದೆ. ಒಂದು ಬಜೆಟ್ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಒಂದು ಡಾರ್ಮಿಟರಿಯಲ್ಲಿ ಇದ್ರೂ ಫುಡ್ ಎಲ್ಲ ಸೇರಿಸಿ ಆಲ್ಮೋಸ್ಟ್ ಒಂದು 8K ಆಯಿತು. ನೆಕ್ಸ್ಟ್ ಡೆಲ್ಲಿಯಿಂದ ಹೋಗಿದೆ ಮನಾಲಿ, ಇದಿರೋದು ಹಿಮಾಚಲ್ ಪ್ರದೇಶಲ್ಲಿ. ಮನಾಲಿಯಲ್ಲಿ ನಾನು ಸ್ಟೇ ಆಗಿದ್ದು 4 ದಿನ. ಆದರೆ ಇಲ್ಲಿ ಬಜೆಟ್ ಎಷ್ಟು ಅಂತ ಕೇಳ್ತೀರಾ, ಟೋಟಲ್ ಅಂದ್ರೂ ಒಂದು 13,000 ಖರ್ಚಾಯಿತು ಮನಾಲಿಯಲ್ಲಿ. ಮನಾಲಿಯಲ್ಲಿ ಫುಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ, ರೂಮ್ ರೆಂಟಲ್ಸ್, ಬೈಕ್ಸ್, ಹೋಟೆಲ್ಸ್ ಎಕ್ಸೆಟ್ರಾ ಎಲ್ಲನೂ ಸೇರಿ ಒಂದು 13,000 ಖರ್ಚಾಗಿದ್ದಾರೆ ಮನಾಲಿಯಲ್ಲಿ. ಮನಾಲಿಯಿಂದ ನೆಕ್ಸ್ಟ್ ನಾನು ಹೋಗಿದ್ದೆ ಕಾಜಾ. ಈ ಕಾಜಾಗೆ HRTC ಬಸ್ ಬುಕ್ ಮಾಡಿದ್ದೆ. HRTC ಬಸ್ಸಲ್ಲಿ ಒಂದು ಜಾಸ್ತಿ ಅಂದರೆ ಒಂದು 500 rupees ಆದರೂ ಆಗಿರ್ಬೋದು ಟಿಕೆಟ್. ಬಟ್ ಹೋಟೆಲಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗಿರುತ್ತೆ ಈ ಕಾಜಾದಲ್ಲಿ. ವಿತ್ ಫುಡ್ ಕಾಜಾದಲ್ಲಿ ನಾನು ಟೋಟಲ್ 2 days ಇದ್ದಿದ್ದು. ಟೋಟಲ್ ವಿತ್ ಫುಡ್ ಎಲ್ಲನೂ ಸೇರಿ ಕಾಜಾದಲ್ಲಿ ಜಾಸ್ತಿ ಅಂದರೆ ಒಂದು 10,000 ಖರ್ಚಾಗಿದೆ ಒಬ್ಬನಿಗೆ. ಕಾಜಾಯಿಂದ ರಿಟರ್ನ್ ನಾನು ಮನೇಲಿಗೆ ಬಂದಿರ್ತೀನಿ. ಸೊ ಮನೇಲಿ ಟೋಟಲ್ ಓವರ್ ಆಲ್ ಬಜೆಟ್ನ ನಾನು ಅಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಫೈನಲ್ ಪ್ಲೇಸ್ ಬರೋದಂದರೆ ಲೇ ಲಡಾಖ್. ಈ ಲೇ ಲಡಾಖಲ್ಲೇ ಸ್ವಲ್ಪ ಜಾಸ್ತಿ ಖರ್ಚಾಗೋದಂತ ಅಂದ್ಕೊಳ್ತೀನಿ. ತುಂಬ ಒಂದು ದೊಡ್ಡ ಪ್ಲೇಸ್. ತುಂಬ ನೀವು ಬೈಕಿಂಗ್, ಈಗ ಬೈಕ್ ರೆಂಟಲ್ ತಗೊಬೇಕು, ಪೆಟ್ರೋಲಿಗೆ ಬೇಕು, ಊಟಕ್ಕೆ ಬೇಕು, ಹೋಟೆಲಿಗೆ ಬೇಕು, ಮಾಲ್ ರೋಡಲ್ಲಿ ಶಾಪಿಂಗಿಗೂ ಬೇಕು. ಸೊ ಲೇ ಲಡಾಖಲ್ಲಿ ಟೋಟಲು 5 days ಇದ್ದೆ. ಸೊ ಈ 5 daysಗೆ ಅಪ್ರಾಕ್ಸಿಮೇಟ್ ಅಂದ್ರೂ ಒಂದು 15 to 20K ಮ್ಯಾಕ್ಸಿಮಮ್ ಅಂದರೆ ಖರ್ಚಾಗಿದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 20K ಲೇ ಲಡಾಖಲ್ಲಿ ಖರ್ಚಾಗಿದೆ. ಇಲ್ಲೇ ಸ್ವಲ್ಪ ಜಾಸ್ತಿ ಬಜೆಟ್ ಬೀಳೋದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಲೇ ಲಡಾಖಿಂದ ಬ್ಯಾಂಗ್ಳೂರಿಗೆ ಫ್ಲೈಟಲ್ಲಿ ಬರ್ತೀನಿ. ಅದು 1 ದಿನ ಅಂತ ಅನ್ಕೊ ನಾನು ಟೋಟಲ್. ಯಾಕಂದರೆ ಮಾರ್ನಿಂಗ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ ಬ್ಯಾಂಗ್ಳೂರ್ ನೈಟ್ ಬಂದು ಸೇರ್ತೀವಿ. ಸೊ ಲೇ ಲಡಾಖಿಂದ ಬ್ಯಾಂಗ್ಳೂರಿಗೆ ನನಗೊಂದು ಚೀಪೆಸ್ಟ್ ಪ್ರೈಸ್ ಏರೋಪ್ಲೇನ್ದು ಅಂದರೆ ಫ್ಲೈಟದ್ದು ನನಗೆ ಸಿಕ್ಕಿದ್ದು ಒಂದು 10,000. ಸೊ ಟೋಟಲ್ ಓವರ್ ಆಲ್ ಬಜೆಟ್ ಇದನ್ನೆಲ್ಲ ಸೇರಿಸಿ ಫ್ಲೈಟ್ ಆಗಲಿ, ಹೋಟೆಲ್, ಅದು ಇದು ಟ್ರಾವೆಲಿಂಗ್ ಓವರ್ ಆಲ್ ಬಜೆಟ್ ಒಂದು 85,000 ಆಯಿತು, ಅಂದರೆ 85,000. ಪ್ಲಸ್ ಈಗ ಬೆಂಗಳೂರಿಂದ ಹೋಗೋಕೆ ಬರೀ ಕೈಯಲ್ಲಂತೂ ಹೋಗೋಕ್ಕಾಗಲ್ಲ. ಸ್ವಲ್ಪ ಜಾಕೆಟ್ಸ್ಗಳು, ಬಟ್ಟೆ, ಕ್ಲೋತ್ಸ್, ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿರೋದು ಬೇಕಲ್ವಾ. ಈಗ ಹಿಮಾಚಲ್ ಪ್ರದೇಶಕ್ಕೆ ಹೋದ್ರೆ ಏನಾಗುತ್ತೆ, ಫುಲ್ ಬಿಸಿಲಿರುತ್ತೆ ಬಟ್ ಫುಲ್ ಚಳಿ ಆಗ್ತಾ ಇರುತ್ತೆ. ಸೊ ನಿಮಗೋಸ್ಕರ ನೀವೇನಾದ್ರು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಿರಂದರೆ ಕಾಜಾ ಮನೇಲಿ ಎಲ್ಲ ಕಡೆನೂ ಸ್ವಲ್ಪ ಒಳ್ಳೆ ಜಾಕೆಟ್ಸ್ ತಗೊಂಡೋಗಿ. ಸೊ ಈ ಜಾಕೆಟ್ಸ್ ಎಲ್ಲನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದೆಲ್ಲ ಸ್ವಲ್ಪ ಡಿಕಾಲ್ಟನ್ ಅಂತ ಒಂದು ಪ್ಲೇಸಲ್ಲಿ ಸಿಗುತ್ತೆ. ಡಿಕಾಲ್ಟನ್ ಎಲ್ಲ ಕಡೆನೇ ಇದೆ. ಸೊ ನನ್ನ ಶಾಪಿಂಗ್ ಎಲ್ಲ ಸೇರಿಸಿ ಅಂದಾಜು ಅಂದ್ರೂ ಒಂದು 15,000 ಖರ್ಚಾಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇದು ಒಂದು ಕ್ಲೋತಿಂಗ್ ವಿತ್ ಜಾಕೆಟ್, ಪ್ಯಾಂಟ್ ಎಲ್ಲ ಸೇರಿ ನಾನು ಓವರ್ ಆಲ್ ಹೇಳ್ತಾರೆ ವಿತ್ ಬ್ಯಾಗ್, ಟ್ರೆಕ್ಕಿಂಗ್ ಬ್ಯಾಗ್. ಸೊ 85,000 ಒಂದು ಟ್ರಾವೆಲಿಂಗ್ ಖರ್ಚು ಅಂದರೆ ಈ ಕಡೆ ಒಂದು 15,000 ಒಂದು ಶಾಪಿಂಗ್ ಖರ್ಚು. ಬ್ಯಾಂಗ್ಳೂರಿಂದ ಲೇ ಲಡಾಖ್ ಓವರ್ ಆಲ್ ವಿತ್ ಬಟ್ಟೆ ಆಗಲಿ, ಟ್ರಾವೆಲಿಂಗ್ ಬ್ಯಾಗ್ ಆಗಲಿ ಎಲ್ಲನೂ ಸೇರಿಸಿ ಅಪ್ರಾಕ್ಸಿಮೇಟ್ 1 ಲಕ್ಷ ಖರ್ಚಾಗಿದೆ. ಸೊ ಈ 1 ಲಕ್ಷ ತುಂಬ ಜನ ಕೇಳ್ತೀರ, ಏನು ಗುರು 1 ಲಕ್ಷ ಉಡಾಯಿಸ್ಬಿಟ್ಟೆ ಅಪ್ಪನ ದುಡ್ಡು ಅಂತ. ಖಂಡಿತ ಅಲ್ಲ. ನಾನು ಕಂಪ್ನಿಯಲ್ಲಿ ಕಷ್ಟಪಟ್ಟು 52 ಲೀವ್ ಇಟ್ಕೊಂಡು, 51 to 52 ಲೀವ್ನ ನಾನು ಇಟ್ಕೊಂಡು ಪ್ಲಸ್ ಗ್ರ್ಯಾಜ್ಯುಟಿ ಅಮೌಂಟ್ ನನ್ನ ಟೋಟಲ್ ದುಡ್ಡನ್ನ ಇಟ್ಕೊಂಡು
ಒಬ್ಬ ಸೋಲೋ ಟ್ರಾವೆಲರ್ ಅವನ ದುಡ್ಡಲ್ಲೇ ಇಷ್ಟೆಲ್ಲ ಸುತ್ತಾಡ್ಕೊಂಡು ಬಂದಿರೋದು. ಈ ಬ್ಯಾಂಗ್ಳೂರಿಂದ ಲೇ ಲಡಾಖಿಗೆ ಓವರಾಲ್ ಎಲ್ಲ ಸೇರಿಸಿದ್ರೆ ಕಿಲೋಮೀಟರ್ 6,500 ಕಿಲೋಮೀಟರ್ ಆಗುತ್ತೆ. ಸೊ ಲೇ ಲಡಾಖಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಂದ್ರೆ ಒಂದು 3,500 ಕಿಲೋಮೀಟ್ರ್ ಅಂತ ಅನ್ಸೋದು. ಓವರಾಲ್ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಅಂದರೆ ಒಬ್ಬ ಸೋಲೋ ಟ್ರಾವೆಲರ್ ಇಷ್ಟೆಲ್ಲ ಜಾಗ ಸುತ್ತಾಡ್ಕೊಂಡು 10,000 ಕಿಲೋಮೀಟರ್ ತಿರುಗಾಡಿರೋದು. ಇದು 27 ದಿನದಲ್ಲಿ ಒಬ್ಬನೇ. ಸೊ ಇಷ್ಟಾಗಿತ್ತು ಈ ಓವರಾಲ್ ಡಾಕ್ಯುಮೆಂಟ್ರಿ. ಸೊ ಇದನ್ನೆಲ್ಲ ಸ್ವಲ್ಪ ವ್ಲಾಗಲ್ಲಿ ತೋರಿಸಿಲ್ಲಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ನನಗೆ. ಸೊ ಅದಕ್ಕೋಸ್ಕರ ಈ ಒಂದು ಡಾಕ್ಯುಮೆಂಟ್ರಿ ಮಾಡಿರೋದು. ನಿಮ್ಮ ಎಲ್ರಿಗೂ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರು ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿರೋ. ಈ ವಿಡಿಯೋ ಹೇಗಿತ್ತಂತ ನಿಮ್ಮ ರಿವ್ಯೂಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಪ್ಪಿತಪ್ಪಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗಿರ್ಬೋದೇನೋ, ಯಾಕಂದರೆ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಡಾಕ್ಯುಮೆಂಟ್ರಿ. ಸೊ ಅಪ್ಪಿತಪ್ಪಿ ಎಲ್ಲಾದರೂ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಕೇಳ್ತಾ ತಪ್ಪಾಯ್ತು ಅಂತ ಕೇಳ್ಕೊಳ್ತೀನಿ. ಸೊ ಅದ್ರ ಬಿಟ್ಟರೆ ಮಿಕ್ಕಿದ್ದೀನಿ ಏನಂತ ಹೇಳೋಣ, ಎಲ್ಲೇ ಸುತ್ತಾಡಿದ್ರೂ ಬೆಂಗಳೂರು ಥರ ಊಟ ಎಲ್ಲೂ ಸಿಗಲ್ಲ. ಸೊ ಎಲ್ಲೇ ಹೋದ್ರೂ ಈ ಥರ ಊಟ ನಾರ್ತಲ್ಲಿ ಎಲ್ಲೂ ಸಿಗಲ್ಲ. ಸೊ ಅದಕ್ಕೆ ಎಲ್ಲ ನೋಡ್ಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ಬೇಗ ವಾಪಸ್ ಬರೋದು ಅದು ಒಂದೇ ಕಾರಣಕ್ಕೆ. ಸೊ ಈ ಒಂದು ಜರ್ನಿ ತುಂಬ ಒಂದು ಮೆಮೊರೇಬಲ್ ಜರ್ನಿ ಆಗುತ್ತೆ. ಸೊ ಈಗ ಮಿಕ್ಕಿದ ಬೇರೆ ಟೈಮಲ್ಲೆಲ್ಲ 1-2 ದಿನ ಟ್ರಿಪ್ ಹೋಗ್ತೀವಿ, ಬಟ್ ಒಂದು 28 ದಿನ ಹೋಗೋದು ತುಂಬ ಕಮ್ಮಿ ಈ ಥರ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಸೊ ಇಷ್ಟೊತ್ತು ಈ ವಿಡಿಯೋನ ಕಷ್ಟಪಟ್ಟು ಕೂತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಖಂಡಿತ ನಿಮ್ಮ ರಿವ್ಯೂಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್.